ಮಿಸ್ಸಸ್ ಕುಂದರ ಯಾರಿಗೂ ಕಂಡಿರ ಮಿಸ್ಸಸ್ ಕುಂದರ ಮೇಲೆ ದೇವ ಪ್ರಭರ ಇದು ಸಿನಮನ್ ಹುಡಿ, ಚಕ್ಕೆ ಹುಡಿ ಇಲ್ಲಿ ಮಾರ್ಕೆಟಲ್ಲಿ ಸಿಗ್ತದೆ. ನಾನು ಅದು ತಂದು ಇಟ್ಟಿದ್ದೇನೆ ವೇಟ್ ಲಾಸ್ ಜರ್ನಿಗೆ. ವೇಟ್ ಲಾಸ್ಗೆ ಕುಡಿಯೋದೇ ಪಾಕ ಸಮಯ ಆಯಿತು. ಗಿಡಗಳಿಗಾದರೂ ಹಾಕುವ, ಸ್ವಲ್ಪ ಹಾಕುವ. ಎಷ್ಟು ಹಾಕೋದು ನನಗೆ ಸಹ ಗೊತ್ತಿಲ್ಲ, ಅಂದಾಜಲ್ಲಿ ನಾನು ಸಹ ಹಾಕೋದು. ಸ್ವಲ್ಪ ಮಿಕ್ಸ್ ಮಾಡಿ. ಮಣ್ಣಲ್ಲಿ ತುಂಬ ಫಂಗಸ್ ರೀತಿಯಲ್ಲಿ ಬೆಳೆದಿದೆ, ಅದರಿಂದಾಗಿ ನಾನು ಸ್ವಲ್ಪ ಚಕ್ಕೆದು ಹುಡಿ ಹಾಕಿದ್ದೇನೆ. ಈಗೆಲ್ಲ ಗೂಗಲ್ ಆಂಟಿ ಹತ್ರ ಕೇಳಿದರೆ ಅವಳೆಲ್ಲ ಆನ್ಸರ್ ಕೊಡ್ತಾಳಲ್ಲ, ಸೊ ನಾನು ಸಹ ಗೂಗಲ್ ಹತ್ರ ಕೇಳಿದ್ದು. ಸೊ ಸಿನಮನ್ ಪೌಡರ್ ಅಂತಲಿತ್ತು, ಅದಕ್ಕೆ ನಾನು ಸಿನಮನ್ ಪೌಡರ್ ಹಾಕಿದೆ. ಅದಕ್ಕೆ ಕಾಣೋದಿಲ್ಲ, ಆದರೆ ಇವತ್ತು ಸ್ವಲ್ಪ ಜಾಸ್ತಿ ಹಾಕಿದೆ. ನೋಡು, ಕಮ್ಮಿ ಆದರೆ ಆಯಿತು. ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ನಿಮಗೆ ಬೇರೆ ಎಂತ ಸಹ ನಿಮ್ಮ ಹತ್ರ ಟಿಪ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಇವತ್ತು ಅಪ್ಪ ಮಗಳು ಎಲ್ಲಿ ಹೋಗಿದ್ದಾರೆ? ಬ್ರಷ್ ಮಾಡಲಿಕ್ಕೆ ಕಲಿಸಿದ್ದೇನೆ ನಾನು. ಇವರನ್ನು ಕಿಯಾರದು ಬ್ರಷ್ ಮಾಡಿಸ್ಲಿಕ್ಕೆ ಕಲಿಸಿದ್ದು, ಕಿಯಾರ ಇವರ ಬ್ರಷ್ ಮಾಡ್ತಿದ್ದಾಳೆ. ಎಂತ ಮಗ, ತುಂಬ ಉಂಟ ಕೆಲಸ? ಕಾನ್ಸಂಟ್ರೇಷನ್ ಬೇರೆ. ABCD ಬರೆಯುವಾಗ ಸಹ ಕಾನ್ಸಂಟ್ರೇಷನ್. ನಮ್ಮ ಮನೆ ಹತ್ರ ಒಂದು ಟ್ರೆಂಡಿಂಗ್ ಐಸ್ ಕ್ರೀಮ್ ಪಾರ್ಲರ್ ಉಂಟಾಯ್ತಾ. ತುಂಬ ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್ ಬಂದು ಇಲ್ಲಿ ವಿಡಿಯೋ ಮಾಡ್ತಾರೆ. ಎಂತ ಉಂಟು ಈ ಐಸ್ ಕ್ರೀಮಲ್ಲಿ ನೋಡಲಿಕ್ಕೆ. ನಾವು ಸಹ ಬಂದಿದ್ದೇವೆ ಇವತ್ತು. ಇವರು ಹೊರಗಿಂದ ಐಸ್ ಕ್ರೀಮ್ ತಂದು ಡೆಕೋರೇಟ್ ಮಾಡಿ ಕೊಡೋದಲ್ಲ, ಇವರೇ ತಯಾರಿಸುವ ಐಸ್ ಕ್ರೀಮನ್ನು ಇವರು ಕೊಡೋದಾಯ್ತಾ. ಸೊ ನಾನು ಮ್ಯಾಂಗೋ ಐಸ್ ಕ್ರೀಮ್ ತಗೊಂಡಿದ್ದೇನೆ, ನೋಡುವ ಹೇಗೆ ಉಂಟು ಅಂತೇಳಿ. ಈ ಕಪ್ ಐಸ್ ಕ್ರೀಮ್ಗೆ 5 ದಿರಮ್ ಆಯ್ತಾ. ಅದರಲ್ಲಿ ಮ್ಯಾಂಗೋ ಪೀಸಸ್ ಉಂಟು. ಟೇಸ್ಟ್ ಸಹ ತುಂಬ ಒಳ್ಳೆ ಇತ್ತು ಆಯ್ತಾ. 10 on 10 ಅಂತೇಳಿ ಹೇಳ್ಬೋದು. ತುಂಬ ಟೇಸ್ಟಿಯಾಗಿತ್ತು. ಮ್ಯಾಂಗೋಗೆ ಟೇಸ್ಟ್ ಇರಲಿಲ್ಲ, ಮ್ಯಾಂಗೋ ಸ್ವಲ್ಪ ಚಪ್ಪೆ ಚಪ್ಪೆ ಇತ್ತು, ಆದರೆ ಐಸ್ ಕ್ರೀಮ್ ಸೂಪರ್ ಇತ್ತು. ಟಿಶ್ಯೂ ತಗೊಳ್ಳಿಕ್ಕೆ ಬಂದಿದ್ದೇವೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗೆ. ಇಲ್ಲೆಲ್ಲ ಗೌನ್ಸ್ ಉಂಟು, ಎಷ್ಟು ಚಂದ ಉಂಟು ನೋಡಿ. ಒಂದೇ ಕಲರಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ ಗೌನ್ಸ್. ಭಾರಿ ಚಂದ ಕಲರ್ಸ್ ತುಂಬ ಉಂಟು ಇಲ್ಲಿ ಗೌನ್ಸ್. ಎಂಥದಾ ಕೆಲಸ ನಡೀತಾ ಉಂಟು. ನಮ್ಮ ಊರಾಗೆ ಗುಂಡಿ ಮಾಡಿ ಬಿಟ್ಟಿದ್ದಾರೆ. ಈ ಮೆಲ್ಲ ಮಗ, ಮೆಲ್ಲ ಮೆಲ್ಲ ಹೋಗು. ಇದೇ ಟಿಶ್ಯೂಸ್ ತಗೊಳ್ಳೋದು ನಾವು. ಇದು 6ಕ್ಕೆ ಹೌ ಮಚ್ ಇಸ್ ದಿಸ್ ಫಾರ್ 6? ಇಟ್ಸ್ 1 kg. 36 no, 1 kg there. That's it. How much is 1 kg? It's here, it's 50. Okay, okay. This is 700, is it? Yeah. Okay, okay. 700 gram, how much? Maximum no price. 36. Mama don't tell. ಹೌದೌದು, ಅಲ್ಲಿ ಇದು ನೋಡಿ, ಹ್ಯಾಂಡ್ ವಾಶ್ ಹಾಕಲಿಕ್ಕೆ 8 ದಿರಮ್ ಇದಕ್ಕೆ. ಇದೊಂದು ಬ್ರಷ್ ತಗೊಂಡೆ, ಇದಕ್ಕೆ 6.5 ದಿರಮ್. ಗುಡಿಸ್ಲಿಕ್ಕೆ ಬ್ರಷ್. ಡಸ್ಟ್ಬಿನ್ ನೋಡಿ ಅಂತ ಎಷ್ಟು ಟೈಪ್ ಉಂಟು ಡಸ್ಟ್ಬಿನ್. ದೊಡ್ಡದು ಸಹ ಉಂಟು, ಚಿಕ್ಕದು ಸಹ ಉಂಟು, ಎಷ್ಟು ಟೈಪ್ ಉಂಟು ನೋಡಿ. ಒಂದು ಶೂ ಪಾಲಿಶ್ ತಗೊಂಡ್ರು. ಇದೆಂತ, ಇದು ಯಾವತ್ತೂ ಅವ್ರು ತಗೊಳ್ತಾರೆ. AC ಕ್ಲೀನರ್. ಇದು ಸರಿ ಸ್ಪ್ರೇ ಮಾಡಿ ಗಾಡಿಯಿಂದ ಹೊರಗೆ ಹೋಗಿ ಇರಬೇಕು. ಇದೆಲ್ಲ ಹಾಕಿದ್ದಾರೆ. ಎಂತೆಲ್ಲ ಸ್ಮೆಲ್ ಉಂಟು ಹೋಗ್ತದೆ, ಮತ್ತು AC ಸಿಸ್ಟಮನ್ನು ಕ್ಲೀನ್ ಮಾಡ್ತದೆ. ಇದು ಹಾಕಿ ಮಾತ್ರ ಗಾಡಿಯಲ್ಲಿ ಕೂತ್ಕೊಳ್ಬಾರ್ದು, ಗಾಡಿ ಲಾಕ್ ಮಾಡಿ ಹೊರಗೆ ಹೋಗಬೇಕು. ಇಲ್ಲಿ ಮೇನ್ ಬರೋದು ನಾವು ಟಿಶ್ಯೂಸ್ ತಗೊಳ್ಳಿಕ್ಕೆ. ಬಲ್ಕಲ್ಲಿ ತಗೊಂಡ್ರೆ ತುಂಬ ಕಮ್ಮಿಗೆ ಸಿಗ್ತದೆ ಇಲ್ಲಿ ಟಿಶ್ಯೂಸ್. ಟ್ರಸ್ಸಿ ಧೂಳುಂಟು, ಧೂಳ್ದು ಗಾಳಿ ನೋಡಿ, ಎಲ್ಲ ಹೋಗ್ತಾ ಉಂಟು ಧೂಳಲ್ಲಿ. ಇವತ್ತು ಮಳೆ ಬರ್ತದೆ ಅಂತ ಫೋಕಾಸ್ಟ್ ಇತ್ತು, ಗೊತ್ತಿಲ್ಲ ಬರ್ತದೆ ಇಲ್ಲ ಅಂತ. ಯಪ್ಪ ಧೂಳು. ನನ್ನ ಫೇಶಿಯಲ್ ಆಯ್ತು, ಇಲ್ಲಿ ಫೌಂಡೇಶನ್ ಹಾಕಿ ಆಯಿತು. ಧೂಳು ಅಂದರೆ ಇಲ್ಲಿ ಎಲ್ಲ ಅಗ್ದಿದ್ದಾರಲ್ಲ, ಗಿಡಗಳೆಲ್ಲ ಅಸ್ತವ್ಯಸ್ತ ಉಂಟು, ಎಲ್ಲ ಸತ್ತಿತ್ತು, ಖಾಲಿ ಇಷ್ಟೇ ಉಳಿದಿದೆ ಈಗ. ಇಲ್ಲಿಯ ಗಾಳಿ ಮಳೆ ಚಂಡಮಾರುತಗೆಲ್ಲ ಬದುಕಿದಿಷ್ಟೇ.
ಸಂಬರ ಬಳ್ಳಿ ಬೆಳೀತಾ ಉಂಟು. ಇನ್ನೂ ಸಮ್ಮರ್ ಅಲ್ಲ, ಸಮ್ಮರ್ಗೆಲ್ಲ ಒಳಗೆ ತರಬೇಕಾಗ್ತದೆ. ಈ ಬಿಸಿಲಿಗೆ ಇನ್ನು ಮನುಷ್ಯರೇ ತಲೆ ತಿರುಗಿ ಬೀಳ್ತಾರೆ, ಯಾಕಂದರೆ ಇಲ್ಲಿ ಟೆಂಪ್ರೇಚರ್ ಅಂತೂ ತುಂಬ ಅಂದರೆ ತುಂಬ ಹೈ ಇರ್ತದೆ. ಸೊ ಅದರಿಂದಾಗಿ ಸಂಬರ ಬಳ್ಳಿ ಸಹ ಇನ್ನು ಖಾಲಿ ಬಿಸಿಲಿಗೆ 1 ತಾಸು ಹೊರಗಿಟ್ಟು ಇನ್ನು ಒಳಗೆ ತರೋದು, ಇದು ಅದೊಂದು ಡ್ಯೂಟಿ ಉಂಟು. ಇಲ್ಲದ್ರೆ ಬಾಕಿ ಗಿಡಗಳೆಲ್ಲ ಸಾಧಾರಣ ಟೈಮ್ ಬಂತು, ಅವರು ಹೇಳಿದರು ಸಮ್ಮರ್ ಸ್ಟಾರ್ಟ್ ಆಗುವ ಮುಂಚೆ ಎಲ್ಲ ಒಂದೊಂದೇ ವಿಕೆಟ್ ಹೋಗ್ತದೆ ಅಂತೇಳಿ. ಹಾಗೆಯೇ ಆಯಿತು. ಚಂಡಮಾರುತ ಆಗಿ ಎಲ್ಲ ಬದುಕಿದ್ದು ಈಗ 4 ಗಿಡ ಬದುಕಿದೆ. ಬಾಕಿ ಎಲ್ಲ ಗಿಡಗಳು ಕೆಲವು ಚಂಡಮಾರುತ ಒಟ್ಟಿಗೆ ಹೋಗಿದೆ, ಕೆಲವು ಗಾಳಿ ಒಟ್ಟಿಗೆ ಹೋಗಿದೆ, ಕೆಲವು ಸತ್ತಿದೆ. ಹಾಗೆ ಅರಬಿಕ್ ಕ್ಲಾಸ್ ಆಗ್ತಾ ಉಂಟು. This is only one song above all Arabic alphabet. But when I make revision, I will do that song. ಎಂತ ಅರಬಿಕ್ ಮಾರೆ, ಎಷ್ಟು ಅಡ್ವಾನ್ಸ್ಡ್ ಅರಬಿಕ್. ನಾನು ಅವಳ ನೋಡಿಯೇ ಬಾಕಿ ಅರ್ಥ ಆಗುದಿಲ್ಲ, ನನಗೆ ಸಹ ಅರ್ಥ ಆಗುದಿಲ್ಲ. ಸಬಾ ಹುನ್ನೂರ್ ಅಂದರೆ ಗುಡ್ ಮಾರ್ನಿಂಗ್, ಸಬಾ ಹುಲ್ ಕೇರ್ ಅಂದರೆ ರೆಸ್ಪಾನ್ಸ್ ಗುಡ್ ಮಾರ್ನಿಂಗ್ಗೆ. ಮತ್ತು ತುಂಬ ಇತ್ತು ಮಾರೆ, ಒಂದು ಲಿಸ್ಟೇ ಕೊಟ್ಟಿದ್ದಾರೆ ಇವಳಿಗೆ ಕಲೀಲಿಕ್ಕೆ. ನಾನು ಸಹ ಕಲ್ತಾಗೆ ಆಗ್ತದೆ. ಇನ್ನು ತುಂಬ ಕಷ್ಟ ಉಂಟು ಮಾತ್ರ ಅರೇಬಿಕ್. ನನಗೆ ಅರ್ಥ ಆಗಿಲ್ಲ ಅವ್ರು 2-3 ಸರ್ತಿ ಹೇಳುವಾಗ. ಪ್ಲಸ್ ಒಂದು ಲೆಟರಲ್ಲಿ 3-4 ಟೈಪುದು ಸೌಂಡ್ಸ್ ಉಂಟು. ಇಟ್ಸ್ ಮೈ ನೇಮ್ ಇಸ್ ಶರಾನ್ ಹೇಳೋದಕ್ಕೆ ಇಸ್ಮಿ ಶರಾನ್. ಇನ್ನು ಕಲಿತೇನೆ ನಾನು ಸಹ ಇನ್ನು ಅರೇಬಿಕ್ ಕಲಿತೇನೆ. ಇನ್ನು ಅರೇಬಿಕ್ ಚಾನಲ್ ಸಹ ಮಾಡೋದು ಒಳ್ಳೆ ಏನು. ಬಟ್ ಒಳ್ಳೆ ಇಷ್ಟು ಚಿಕ್ಕ ಮಕ್ಕಳಿಗೆ ಅರೇಬಿಕ್ ಕಲಿಸಿದ್ರೆ ಅವ್ರು ಬೇಗ ಕಲಿತಾರಲ್ಲ. ಮಕ್ಕಳು ಎಷ್ಟು ಲ್ಯಾಂಗ್ವೇಜ್ ಕಲಿತಾರೆ ಅಷ್ಟು ಒಳ್ಳೆ. ಅದಕ್ಕೆ KR ಆಗಿ ಚಿಕ್ಕ ಇರುವಾಗಲೇ ಕನ್ನಡ ಇಂಗ್ಲೀಷ್ 2 ಲ್ಯಾಂಗ್ವೇಜ್ ಗೊತ್ತುಂಟು ಈಗ. ಇಷ್ಟು ಜೋರಿದ್ದಾಳೆ ನೋಡಿ ಈ ಕಾಲದ ಮಕ್ಕಳು. ಬರೀಲಿಕ್ಕೆ ಹೇಳಿದೆ ಸ್ವಲ್ಪ, ಬ್ರಿಂಗ್ ಅನದರ್ ಬೇಬಿ ಟು ರೈಟ್ ಅಂತೆ. ಈ ಬೇಬಿ ಖಾಲಿ ಆಡ್ತದಂತೆ, ಇನ್ನೊಂದು ಬೇಬಿಯನ್ನು ಬರಿಸ್ಬೇಕಂತೆ. ಮತ್ತೆ ಕಲಿಯೋದಿಲ್ಲದ್ರೆ ಎಂತ ಮಾಡ್ತಿ? ಇಟ್ಟಿಗೆ ಕೆಲಸ ಮಾಡ್ತೀಯಾ? ಎಲ್ಲಿಯಾಸ ವೀಕೆನ್ಸ್ ಇದ್ರೆ ಹೇಳಿ, ಇಟ್ಟಿಗೆ ಕೆಲಸಕ್ಕೆ ಈಗಲೇ ಕೊಂಡೋಗಿ. ಬರೀಲಿಕ್ಕೆ ಕೇಳುದ್ಲ, ಹಾಗೆ ಮಾಡಬೇಡ ಮಾರೆಯ, ದಮ್ ಕಟ್ತದೆ. ಚಂದ ಬಿಡು. Mama, Coco, do that. ಇಲ್ಲ mama, I want this mama. ಇದಿಗೆ. ಅವನು ಹೆದರಿಸುದು ನಿನ್ನನ್ನು ಬರಿ ಅಂತ. ಐಬ್ರೋಸ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಬಿಫೋರ್ ಲುಕ್ ನೋಡಿ, ಇನ್ನು ಆಫ್ಟರ್ ಲುಕ್ ನೋಡಿ. ಐಬ್ರೋಸ್ ಎಲ್ಲ ಮಾಡಿ ಆಯಿತು. ಈಗ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೇನೆ. ಕೆಲವುದೆಲ್ಲ ಬೇಸಿಕ್ ಐಟಮ್ಸ್ ಬೇಕಿತ್ತು. ವೀಕ್ ಡೇ ಆದರೂ ಎಷ್ಟು ಜನ ಇದ್ದಾರೆ ನೋಡಿ ಈ ಸೂಪರ್ ಮಾರ್ಕೆಟಲ್ಲಿ. ನಾವು ಇವತ್ತು ರಶ್ ಇರುದಿಲ್ಲ ಅಂತೇಳಿ ಬಂದದ್ದು. ಟ್ಯೂಸ್ಡೇ ಅಲ್ಲ, ರಶ್ ಇರಲಿಕ್ಕಿಲ್ಲ ಅಂತೇಳಿ. ನೀರುಳ್ಳಿಗಂತೂ ತುಂಬ ರೇಟ್ ಕಮ್ಮಿ ಆಗಿದೆ. 44 ರೂಪಾಯಿ 1 kgಗೆ. ಮುಂಚೆ 140 ರೂಪಾಯಿ ಇತ್ತು 1 kgಗೆ. ಹೂವೆಲ್ಲ ನೋಡುವಾಗ ಮತ್ತೆ ನನಗೆ ಫ್ಲ್ಯಾಶ್ ಆಯಿತು, ಇನ್ನು ವಿಷು ಹಬ್ಬ ಬರ್ತಾ ಉಂಟು, ಅದರಿಂದಾಗಿ ಇಷ್ಟು ರಶ್ ಅಂತೇಳಿ. ತುಂಬ ಕಾಯಿ ಪಲ್ಯ, ತುಂಬ ವೆರೈಟಿದು ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಹಣ್ಣು ಉಂಟು 16 ದಿರಮ್ 1 kgಗೆ. ಇಷ್ಟು ದೊಡ್ಡ ಉಂಟು. ಶಾರ್ಪ್ ಉಂಟು ಕಿಯಾರ. ಯಾವುದು ಸಹ ಹಬ್ಬ ಬರಲಿ ಟೊಮ್ಯಾಟೊಗೊಂದು ರೇಟ್ ಕಮ್ಮಿ ಆಗ್ತಿಲ್ಲ. 171 ರೂಪಾಯಿ 1 kg ಟೊಮ್ಯಾಟೊಗೆ. ಈಗಷ್ಟೇ ನೆಕ್ಸ್ಟೋಗಿ ಹೋಗಿ ಬಂದೆ. ಎಂತ ರಶ್, ನನಗೆ ನೋಡಿಯೇ ಶಾಕ್ ಆಯಿತು. ವೀಕ್ ಡೇ ಅಲ್ಲಿ ಇಷ್ಟು ಜನ ಎಲ್ಲಿಂದ ಬಂದರು ಅಂತಿಲ್ಲ. ನಾನು ವೀಕ್ ಡೇ ಕಮ್ಮಿ ಜನ ಅಂತೇಳಿ ಹೋದದ್ದು, ಆದರೆ ಫುಲ್ ಬಿಲ್ಲಿಂಗ್ ಕೌಂಟರಲ್ಲಿ ಅಂತೂ ಹೇಳೋದೇ ಬೇಡ, ಉದ್ದ ಲೈನ್. ಸೊ ಮತ್ತೆ ನನಗೆ ಫ್ಲ್ಯಾಶ್ ಆಯಿತು, ಇನ್ನು ವಿಷು ಹಬ್ಬ ಅಲ್ಲ, ವಿಷು ಹಬ್ಬಗೆ ಅಂತೂ ತುಂಬ ಕಾಯಿಪಲ್ಯ, ವೆರೈಟಿ ಕಾಯಿಪಲ್ಯ. ಕೆಲವುದಕ್ಕೆ ಒಳ್ಳೆ ಕಮ್ಮಿ ರೇಟ್ ಇತ್ತು, ಆದರೆ ಟೊಮ್ಯಾಟೊಗಂತೂ ಭಯಂಕರ ರೇಟ್. 171 ರೂಪಾಯಿ 1 kg ಟೊಮ್ಯಾಟೊಗೆ. ಟೊಮ್ಯಾಟೊ ಸಾರು ಮಾಡುವಾಗಿಲ್ಲ. ಟೊಮ್ಯಾಟೊ ಸಾರು ಮಾಡೋದಂದರೆ ನಮಗೀಗ ಪ್ರೆಷಸ್. ಯಾಕೆಂದರೆ ಟೊಮ್ಯಾಟೊ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಬೇರೆ ದೇಶದಿಂದ ಬರ್ತದೆ, ಅದಕ್ಕೆ ಏನಾ ಗೊತ್ತಿಲ್ಲ ಎಂತ ಅಂತೇಳಿ. ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳಿ. ನೆಕ್ಸ್ಟ್ ಕಾಯಿನ್ ಹಾಕು. ಕಾಯಿನ್ ಎಂತ? ವೇಟ್ ಅಮ್ಮ ಸರ್ ಬೇಡ ಕಲೀಲಿ. ವೈಟ್ ಸಿಂಕ್ಸ್ because it's heavy object. ಕರೆಕ್ಟ್. ನಿಲ್ಲು, ವೇಟ್ ಲೆಟ್ಸ್ ರಿಮೂವ್ ದಿಸ್. ಓಕೆ, now bottle cap. Let's see. It floats or sink? Wait, don't be in a rush. It floats. Why it floats? Because it's light object. Very good. Done mine. Okay, some objects I have put. Some Remove this. Now put leaf. ನೀನು ಜಬರ್ದಸ್ತಿ ಫ್ಲೋಟ್ ಮಾಡಿಸ್ಬೇಡವ. ಇದೆಂತ ಫ್ಲೋಟಿಂಗ್ ಆರ್ ಸಿಂಕಿಂಗ್? Sinking.
ಸಿ ಪ್ರಾಪರ್ಲಿ. It floats. ವೈ ಇಟ್ ಫ್ಲೋಟ್ಸ್? Because it's light object. ವೆರಿ ಗುಡ್. ಇವರಿಗೆ ಹೀಗೆ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿಸೋದು. Parents just click the pictures, okay? ಅಪ್ಪರ್ KGಗೆ 3 letter ವರ್ಡ್ ಸ್ಟಾರ್ಟ್ ಆಗಿದೆ ಇವರಿಗೆ ಹೀಗೆ ಕಲಿಸ್ತಾರೆ. ನನಗೆ ಹೇಳ್ತೇನೆ ಫಸ್ಟ್ AT ಕಲಿಸ್ತಾರೆ. AT at ಸೈಟ್ ವರ್ಡ್ ಅಲ್ಲ. ವೇಟ್ ಲೆಟ್ ಮೀ ಕಂಪ್ಲೀಟ್. ವೇಟ್ ಸ್ವಲ್ಪ ವೇಟ್. ಸೊ AT ಹತ್ರ C ಆ್ಯಂಡ್ AT ಇಸ್ ಕ್ಯಾಟ್. ಒಳ್ಳೆ ಜನ ಮಾರೆ, ಬೆಳಿಗ್ಗೆ ಕಲಿಸಿದ್ದು ಟೀಚರ್. CAT Cat. BAT Bat. MAT Mat. ಮತ್ತೆ RAT Rat. ಮತ್ತೆ PAT. P really? P ಅಂತ ಸೌಂಡ್ ಮಾಡ್ತದೆ. ಪ್ಯಾಟ್ ಕರೆಕ್ಟ್. ಪ್ಯಾಟ್ Hat. HAT ಹ್ಯಾಟ್. ಮತ್ತೆ FAT Fed. Sorry. FAT ಫ್ಯಾಟ್. ಇವತ್ತು AM ಕಲಿಸಿದ್ದಾರೆ. AM ಫ್ಯಾಮಿಲಿ ವರ್ಡ್ಸ್. ಜಾಮ್, ರಾಮ್, ಯಾಮ್, ಡ್ಯಾಮ್. ಡಿದು ಸೌಂಡ್ ಒಟ್ಟಿಗೆ ಆಮ್ ಸೇರಿಸ್ಬೇಕು, ಆಗ ಡ್ಯಾಮ್. ಹಾಗೆ ಕಲಿಸುವುದು. ಅಪ್ಪರ್ KGಗೆ ಒಳ್ಳೆ ಪೋಷನ್ ಉಂಟು. ಗುದ್ದಲಿ ಹೊಡಿಲಿಕ್ಕೆ ಇನ್ನೂ ಆಗುದಿಲ್ಲ, ಇನ್ನು ಬರಿಬೇಕು ಸ್ವಲ್ಪ ಅಕ್ಕ. ಸರಿ ಬರಿ ಇಲ್ಲಿ ಮತ್ತೆ ನೋಡ್ತಾನೆ. ಎಂತಂತೆ ಕೊಕ್ಕೋ ಇರ್ಲಿ ಬರೆಯುವಾಗ ಕೊಕ್ಕೋ ಪೊಕ್ಕೋ ಎಲ್ಲ ಬರ್ತದೆ. ಕಷ್ಟ ಸುಖ ಮತ್ತೆ ಮಾತಾಡು. ನೀನು ಬರಿ. ಹಲೋ ನೋಡು, ಕಾನ್ಸಂಟ್ರೇಷನ್. ಗೊತ್ತುಂಟು ಹೇಳಿ ತಪ್ಪು ಮಾಡಬೇಡ. ಇವತ್ತು ಸ್ಪೆಷಲ್ ಆದ ಚಿಕನ್ ರೆಸಿಪಿ ಮಾಡ್ತಿದ್ದಾನೆ ಆಯಿತಾ. ಈ ರೆಸಿಪಿಯಲ್ಲಿ ಉಂಟಲ್ಲ, ಕೇವಲ 1 ಸ್ಪೂನ್ ಆಯಿಲ್ ಹಾಕಿ ಮಾಡಿರುವ ಈ ರೆಸಿಪಿ ತುಂಬ ಹೆಲ್ದಿ, ತುಂಬ ಟೇಸ್ಟಿಗೆ ಕಾಂಪ್ರಮೈಸೇ ಇಲ್ಲ. ನೀವು ಸಹ ಟ್ರೈ ಮಾಡಿ. ಸಂಜೆ ಒಳಗೆ ರೆಸಿಪಿ ಹಾಕ್ತೇನೆ, ನೀವು ಸಹ ನೋಡಿ ಟ್ರೈ ಮಾಡಿ ಆಯಿತಾ. ಮಾಡಿ ಆಯಿತು. ಜೋರು ಹಸಿವೆ ಆಗ್ತಿತ್ತು, ಊಟ ಮಾಡ್ತಾ ಇದ್ದಾನೆ. ರಾಗಿ ದೋಸೆ ಹಾಗೂ ಚಿಕನ್ ಗ್ರೇವಿ. ಇದು ರೆಸಿಪಿ ನಾಳೆ ಸಂಜೆ ಒಳಗೆ ಬರ್ತದೆ. ಕೇವಲ 1 ಸ್ಪೂನ್ ಆಯಿಲ್ ಉಪಯೋಗಿಸಿ ಇದು ಮಾಡಿದ ಚಿಕನ್ ರೆಸಿಪಿ ಆಯಿತಾ. ಟ್ರೈ ಮಾಡಿ, ತುಂಬ ಟೇಸ್ಟಿ. ಸಮ್ವಾಟ್ ಲೈಕ್ ಬಟರ್ ಚಿಕನ್ ಅಂತೇಳಿ ಹೇಳ್ಬೋದು, ವಿದೌಟ್ ಬಟರ್. ಸೊ ಬಟರ್ ಚಿಕನ್ ವಿದೌಟ್ ಬಟರ್. ಡಯಟ್ ಮಾಡುವವ್ರಿಗೆ, ಆಯಿಲ್ ಹೆಚ್ಚು ತಿನ್ನೋದವ್ರಿಗೆ ಇದೆಲ್ಲ ಬೆಸ್ಟ್. 1 ಸ್ಪೂನ್ ಆಯಿಲ್ ಒಟ್ಟಿಗೆ ಇಡೀ ಕಚ್ಪು ರೆಡಿ ಆಗ್ತದೆ. ಟ್ರೈ ಮಾಡಿ ಆಯಿತಾ. ಇವತ್ತು ಸಂಜೆ ಒಳಗೆ ರೆಸಿಪಿ ಚಾನಲಲ್ಲಿ ಬರ್ತದೆ. ಸಿಂಪಲ್ ಹಾಗೂ ತುಂಬ ಮಿನಿಮಮ್ ಇಂಗ್ರೀಡಿಯೆಂಟ್ಸ್, ಹೆಚ್ಚು ಇಂಗ್ರೀಡಿಯೆಂಟ್ಸ ಬೇಡ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜೊತೆ ಮಾಡುವ ಈ ಚಿಕನ್ ರೆಸಿಪಿಯನ್ನು ನೀವು ಸಹ ಟ್ರೈ ಮಾಡಿ ಆಯಿತಾ. ಯಾವ ಪ್ರಾಡಕ್ಟ್ ಇರಲಿ, ಎಂತ ಸಹ ಬೆಳಿಬೇಕಾದ್ರೆ ಮಾರ್ಕೆಟಿಂಗ್ ಮಾಡಬೇಕಲ್ಲ. ಮಾರ್ಕೆಟಿಂಗ್ ಮಾಡಬೇಕು, ಇಲ್ಲದ್ರೆ ಜನರೇ ಒಬ್ಬರಿಂದ ಒಬ್ಬರು ಹೇಳಿಕೊಂಡು ಬರುವಾಗ ಆ ಪ್ರಾಡಕ್ಟ್ ಎಲ್ಲರಿಗೂ ಸಹ ಗೊತ್ತಾಗ್ತದೆ. ಸೊ ನನ್ನ ಚಾನಲ್ಸ್ ಒಂದು ಪ್ರಾಡಕ್ಟ್ ಇದ್ದಾಗೆ. ಮಿಸಸ್ ಕುಂದರ್ ಎಂಬವರು ಎಲ್ಲರಿಗೂ ಸಹ ಗೊತ್ತಿರಬೇಕು, ನನ್ನ ಚಾನಲ್ ಉಂಟು, ಮಿಸಸ್ ಕುಂದರ್ದು ಎಕ್ಸಿಸ್ಟೆನ್ಸ್ ಉಂಟು ಅಂತೀನಿ. ಸೊ ಅದರಿಂದಾಗಿ ಮಾರ್ಕೆಟಿಂಗ್ ಮಾಡಬೇಕಾಗ್ತದೆ. ನಾನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ರೀಲ್ಸ್ ಆಗ್ತಿದ್ದಾನೆ ಆಯಿತಾ. ಅಂದರೆ ಫನ್ನಿ ಮಿನಿ ವ್ಲಾಗ್ಸ್ ಅಂತೇಳಿ ತುಂಬ ಗಮ್ಮತ್ತಿರ್ತದೆ. ನೆಗಡ್ತೀರಾ? ಡೆಫಿನೆಟ್ಲಿ 100% ಕಾಮಿಡಿ, ತುಂಬ ಗಮ್ಮತ್ತಿರ್ತದೆ. ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿದ್ದರೆ ಅಲ್ಲಿ ಸಹ ನಾನು ಫಾಲೋ ಮಾಡಿ. ಮಿಸಸ್ ಕುಂದರ್ ಇನ್ಸ್ಟಾಗ್ರಾಮ್ ID, ಫೇಸ್ಬುಕ್ ID ಕ್ಲಾರಾ ಶೆರಾನ್ ಕುಂದರ್. ಫಾಲೋ ಮಾಡಿ, ಒಳ್ಳೆ ಸೂಪರ್ ಆದ ಕಂಟೆಂಟ್ ಸಿಗ್ತದೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಸಹ ಶೇರ್ ಮಾಡಿ. ಆಗಲೇ ಆ ಪೋಸ್ಟ್ ಉಂಟಲ್ಲ, ನಾನು ಎಂಥ ರೀಲ್ ಹಾಕ್ತೇನೆ ಅದು ಗ್ರೋ ಆಗ್ತದೆ. ನೀವು ಶೇರ್ ಮಾಡಿದರೆ ನನಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ತುಂಬ ಜನರಿಗೆ ಆಗ್ಬೋದು ಇನ್ನೆಂಥ ಹೇಗೆ ಸಿಟುವೇಶನ್ ಇಲ್ಲಿ ಅಂತೇಳಿ. ಈಗ ಸದ್ಯಕ್ಕೆ ಎಂಥ ಸಹ ಸಿಟುವೇಶನ್ ಎಲ್ಲ ನಾರ್ಮಲ್ ಉಂಟು. ಇನ್ನು ಇವಳ ಟೀಚರ್ಸೇ ಹೇಳಿದರು ಮಂಡೆಯಿಂದ ಬಹುಶಃ ಶಾಲೆ ಸಹ ಸ್ಟಾರ್ಟ್ ಆಗುವ ಚಾನ್ಸಸ್ ಉಂಟು ಶಾರ್ಜಾದಲ್ಲಿ. ಗೊತ್ತಿಲ್ಲ, ಇನ್ನೂ ಸಹ ಶೂರ್ ಇಲ್ಲ, ಕನ್ಫರ್ಮ್ ಅಂತೇಳಿ ಹೇಳಿಲ್ಲ ಇಲ್ಲಿ ಸಹ. ಸೊ ನೋಡಬೇಕು. ಈಗ ಸದ್ಯಕ್ಕೆ ಎಂತ ಸಹ ಇಲ್ಲ, 2 ವೀಕ್ ಸೀಸ್ ಫೈರ್ ಅಂತ ಹೇಳಿದ್ದಾರೆ. ಸೀಸ್ ಫೈರ್ ಅಂದರೆ ಎಂತ ಸಹ ಮಾಡುವಾಗೆ ಇಲ್ಲ, ಯಾರು ಸಹ ಎಂತ ಸಹ ಹೊಡೆಯುವಾಗೆ ಇಲ್ಲ. ಸೀಸ್ ಫೈರ್ ಅಂದರೆ ಹಾಗೆ. ಸೊ US ನವ್ರು ಸಹ ಸುಮ್ಮನೆ ಇದ್ದಾರೆ, ಇಲ್ಲಿ ಇರಾನ್ದವ್ರು ಸಹ ಸುಮ್ಮನೆ ಇದ್ದಾರೆ. ಸೊ ಎಂತ ಸಹ ನಡೀತಿಲ್ಲ ಸದ್ಯಕ್ಕೆ. ಎಲ್ಲ ನಾರ್ಮಲ್ ಆ್ಯಕ್ಟಿವಿಟೀಸ್ ನಡೀತಾ ಉಂಟು. ಆದರೆ ಜಾಗ್ರತೆಯಾಗಿ ಇರಲಿಕ್ಕೆ ಹೇಳಿದ್ದಾರೆ. ಫ್ಲೈಟ್ ನನಗೆ ಗೊತ್ತಿಲ್ಲ, ಅಂದರೆ ಮ್ಯಾಂಗ್ಳೂರ್ಗೆ ಡೈರೆಕ್ಟ್ ಫ್ಲೈಟ್ ಇಲ್ಲ. ಬಾಂಬೆಗೆ ಬ್ಯಾಂಗ್ಳೂರ್ಗೆ ಹೋಗಿ ಬರಬೇಕು. ಮ್ಯಾಂಗ್ಳೂರ್ಗೆ ಡೈರೆಕ್ಟ್ ಇಲ್ಲಿಂದ ಫ್ಲೈಟ್ ಇಲ್ಲ ಈಗ. ಸೊ ಅದರಿಂದಾಗಿ ನಾನು ಸಹ ಟಿಕೆಟ್ಸ್ ಇನ್ನೂ ಸಹ ಬುಕ್ ಮಾಡಲಿಲ್ಲ. ಬರಲಿಕ್ಕಿತ್ತು ಕಿಯಾರನ ರಜೆ ಟೈಮಲ್ಲಿ.
ಆದರೆ ಹೀಗೆ ಸಿಚುವೇಶನ್ ಎಲ್ಲ ಆದರೆ ಹೇಗೆ ಆಗ್ತದೆ ಎಲ್ಲ ನೋಡಿಯೇ ಬರಬೇಕು. ನಾನು ಬಂದು ಮತ್ತೆ ಅಲ್ಲೇ ಸ್ಟಕ್ ಆದರೆ, ಅಲ್ಲೇ ಬಾಕಿ ಆದರೆ ಅದು ಇನ್ನೊಂದು ಪ್ರಾಬ್ಲಮ್ ಆಗ್ತದೆ. ಇವಳ ಶಾಲೆಗೆ ತೊಂದರೆ ಆಗ್ತದೆ, ಮತ್ತು ಇಲ್ಲಿ ಹಸ್ಬೆಂಡ್ ಒಬ್ಬರೇ ಇರ್ತಾರೆ, ಸೊ ಅವರಿಗೆ ಸಹ ತೊಂದರೆ. ಯಾಕಂದರೆ ಅಡಿಗೆ ಮಾಡೋರು ಬೇಕಲ್ಲ, ವೀನಕ್ಕಾಗಿ ಅಡಿಗೆ ಮಾಡಲಿಕ್ಕೆ ಅಷ್ಟು ಗೊತ್ತಿಲ್ಲ. ಸೊ ಅದು ಸಹ ಒಂದು ಪ್ರಾಬ್ಲಮ್ ಆಗ್ತದೆ. ಸೊ ಎಲ್ಲ ನೋಡಿ ಬರಬೇಕಾಗ್ತದೆ ಊರಿಗೆ, ಒಮ್ಮೆಲೆ ಡಿಸೈಡ್ ಮಾಡ್ಲಿಕ್ಕೆ ಆಗೋಲ್ಲ. ಮತ್ತು ಈಗ ಟಿಕೆಟ್ ಬುಕ್ ಮಾಡಿದರೆ ಸಹ ಪ್ರಾಬ್ಲಮ್ ಎಂತ ಅಂದರೆ ಕ್ಯಾನ್ಸಲ್ ಆಗೋದು, ಇಲ್ಲದ್ರೆ ಪೋಸ್ಟ್ಪೋನ್ ಆಗೋದು, ತುಂಬ ಚೊರೆ ಅದು. ಮತ್ತು ಒಮ್ಮೆ ಹಣ ಕೊಟ್ಟಾದ ಮೇಲೆ ಮತ್ತೆ ಅವರಿಗೆ ಕೇರ್ ಇರೋದಿಲ್ಲ, ಏರ್ಲೈನ್ಸ್ ಅವ್ರಿಗೆ. ನಾವೇ ಓಡಬೇಕಾಗುದು, ಯಾಕಂದರೆ ನಮ್ಮ ಹಣ ವೇಸ್ಟ್ ಆಗೋದಲ್ಲ. ಸೊ ಅದರಿಂದಾಗಿ ನಾನು ಟಿಕೆಟ್ ಬುಕ್ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿತಾ ಇದ್ದೇನೆ. ಹೇಳ್ತಿದ್ದಾರೆ ಇಂಡಿಯನ್ ಏರ್ಲೈನ್ಸಲ್ಲಿ ಬುಕ್ ಮಾಡಬಾರ್ದು. ಈಗ ಸದ್ಯಕ್ಕೆ ನಮ್ಮದು ಇಲ್ಲಿದೆ ಏರ್ಲೈನ್ಸ್, ಅಂದರೆ ಎತಿಹಾದ್ ಇಲ್ಲದ್ರೆ ಎಮಿರೇಟ್ಸ್, ಸೊ ಅಂಥ ಫ್ಲೈಟ್ಸನ್ನೇ ಬುಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಗೊತ್ತಿಲ್ಲ ಎಂತ ಅಂತಿಲ್ಲ, ಒಬ್ಬರೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಇನ್ನು ಇಲ್ಲಿ ಹಾಲಿಡೇ ಟೈಮ್ ಅಲ್ಲ, ಜುಲೈ ಆಗಸ್ಟ್ ಇಲ್ಲಿ ಎಲ್ಲ ಮಕ್ಕಳಿಗೆ ರಜೆ. ಊರಲ್ಲಿ ಹೇಗೆ ಏಪ್ರಿಲ್ ಮೇಗೆ ರಜೆ ಮಕ್ಕಳಿಗೆ, ಹಾಗೆ ಇಲ್ಲಿ ಜುಲೈ ಆಗಸ್ಟ್ಗೆ ರಜೆ ಮಕ್ಕಳಿಗೆ. ಸೊ ಹೆಚ್ಚಿನ ಮಕ್ಕಳು ಊರಿಗೆ ಹೋಗ್ತಾರೆ, ಊರಿಗೆ ಅಂದರೆ ಇಂಡಿಯಾಗೆ ಬರ್ತಾರೆ ಜುಲೈ ಆಗಸ್ಟ್ ಟೈಮಲ್ಲಿ. ಸೊ ಈ ಸರ್ತಿ ಅದು ಸಹ ಎಲ್ಲ ಪೇರೆಂಟ್ಸ್ ಕನ್ಫ್ಯೂಷನಲ್ಲಿ ಇದ್ದಾರೆ, ಹೋಗುದಾ ಬೇಡವ. ಕೆಲವರೆಲ್ಲ ಆಲ್ರೆಡಿ ಹೋಗಿ ಅಲ್ಲೇ ಕೂತು ಬಿಟ್ಟಿದ್ದಾರೆ, ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಅಲ್ಲ. ಅದ್ಸ ಡೇಂಜರ್, ಹೋಗಿ ಅಲ್ಲಿ ಊರಲ್ಲಿ ಕೂತ್ರೆ ಸಡನ್ ಇವರು ಶಾಲೆ ಓಪನ್ ಅಂತ ಹೇಳಿದರೆ ಎಲ್ಲಿಂದ ಬರೋದು? ಅದ್ಸ ಫ್ಲೈಟ್ ಟಿಕೆಟ್ ಈಗ ತುಂಬ ಎಕ್ಸ್ಪೆನ್ಸಿವ್, ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ಒಬ್ಬರಿಗೆ ಸಾಧಾರಣ 3,000 ದಿರಂ, 2,500 ದಿರಂ, 2,000 ದಿರಂ ಆಗ್ತದೆ. ಅಂದರೆ 50,000 ಒನ್ ವೇ. ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ಇಲ್ಲದ್ರೆ ತುಂಬ ಕಮ್ಮಿ ಇರ್ತದೆ, ಊರಿಗೆ ಹೋಗಿ ಬರಲಿಕ್ಕೆ ಒಂದು 1,500 ದಿರಂ ಒಳಗೆ ಆಗ್ತದೆ. ಕೆಲವೊಮ್ಮೆ ಆಫರೆಲ್ಲ ಇದ್ದರೆ ಇನ್ನೂ ಸಹ ಕಮ್ಮಿ ಆಗ್ತದೆ, ಅಂದರೆ 1,500 ಅಂದರೆ ಅರೌಂಡ್ 35,000 ಆಗ್ತದೆ ಹೋಗಿ ಬರಲಿಕ್ಕೆ. ಆಫರ್ ಇದ್ದರೆ ಕೆಲವೊಮ್ಮೆ ಅದಕ್ಕಿಂತ ಕಮ್ಮಿ ಸಹ ಆಗ್ತದೆ. ಆದರೆ ಈ ಸಿಚುವೇಶನಲ್ಲಿ ಎಲ್ಲ ಚಾರ್ಜಸ್ ಜಾಸ್ತಿ ಆಗಿದೆ. ಗೊತ್ತಿಲ್ಲ ಎಂತ ಮಾಡೋದು ಗೊತ್ತಿಲ್ಲ, ಇನ್ನು ನೋಡಬೇಕು, ಎಲ್ಲ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಸುಮ್ಮನೆ ಬಂದು ಮತ್ತು ಹಣ ಸಹ ವೇಸ್ಟ್ ಆಗೋದು, ಫ್ಲೈಟ್ ಸಹ ಕ್ಯಾನ್ಸಲ್ ಆಗೋದು, ಹೋಗಲಿಕ್ಕೆ ಸಹ ಆಗೋದಿಲ್ಲ. ಮತ್ತು ಅಲ್ಲಿದ್ದವ್ರಿಗೆ ಸಹ ಟೆನ್ಷನ್, ಇಲ್ಲಿದ್ದವ್ರಿಗೆ ಸಹ ಟೆನ್ಷನ್. ಇಡೀ ಫ್ಯಾಮಿಲಿ ಹೋದರೆ ಟೆನ್ಷನ್ ಇಲ್ಲ, ನಾವು ಇಬ್ಬರು ಹೋಗಿ ಇವರು ಇಲ್ಲೇ ಸ್ಟಕ್ ಆದರೆ ಅದು ನಮಗೆ ಟೆನ್ಷನ್ ಆಗ್ತದೆ. ಸೊ ನೋಡುವ ಎಂತ ಅಂತೇಳಿ. ಇಷ್ಟೊರಿಗೆ ಕನ್ಫರ್ಮ್ ಇಲ್ಲ, ಬರಲಿಕ್ಕೆ ಆಸೆ ಉಂಟು, 70% ಬರ್ತೇನೆ. ಆದರೆ ಮೇನ್ ಫ್ಲೈಟ್ ಎಲ್ಲ ಓಪನ್ ಆಗಬೇಕು. ಈಗ ಇರುವುದೆಲ್ಲ ಸ್ಪೆಷಲ್ ಫ್ಲೈಟ್ಸ್ ಮಂಗಳೂರಿಗೆ ಎಲ್ಲ, ಖಾಲಿ ಬಾಂಬೆಗೆ, ಮುಂಬೈಗೆ, ಬ್ಯಾಂಗ್ಳೂರಿಗೆ ಅಲ್ಲೇ ಇರೋದು. ಸೊ ನೋಡುವ ಎಂತ ಆಗ್ತದೆ ನೋಡುವ, ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಟಿಕೆಟ್ ಬುಕ್ ಆದ ಕೂಡಲೇ ನಾನು ನಿಮ್ಗೆಲ್ಲರಿಗೆ ಸಹ ಇನ್ಫಾರ್ಮ್ ಮಾಡ್ತೇನೆ, ಆಯಿತಾ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 22ಗೆ ಫಾತಿಮಾನ ಬರ್ಡೇ. ಹ್ಯಾಪಿ ಬರ್ಡೇ ಫಾತಿಮಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. 22 ಏಪ್ರಿಲ್ಗೆ ಶಾಹಿದಾನ ಬರ್ಡೇ. ಹ್ಯಾಪಿ ಬರ್ಡೇ ಶಾಹಿದಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಕಿಯಾರ್ ಹಾಡು ಮಗ. ಹ್ಯಾಪಿ. ಓ ತುರಿಸ್ತಿದ್ದ ಕಿಯಾರ. ಹ್ಯಾಪಿ ಬರ್ತ್ ಕಿಯಾರ Happy birthday to you. Happy birthday to you. Happy birthday, happy birthday, happy birthday to you. ಅಲ್ಲಿ ಒಂದು ಟ್ರೈ ಮಾಡಿ. ಅಲ್ಲಿ ಒಂದು May the good God bless you. May the good God bless you. May the good God bless you, Fatima. and Shahida. Happy birthday to you. Happy birthday. God bless you both. ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ, ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ, ಕಮೆಂಟ್, ಶೇರ್ ಹಾಗೂ